ರಾಜ್ಯದ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಮತ್ತೆ ಏರಿಕೆಯಾಗಿದೆ ಈಗ ನಂದಿನಿ ಉತ್ಪನ್ನಗಳ ಬೆಲೆ. ತುಪ್ಪಕ್ಕೆ ಒಂದು 22 ರೂಪಾಯಿ ಜಾಸ್ತಿ, ಅರ್ಧ ಕೆಜಿ ಬೆಣ್ಣೆಗೆ 15 ರೂಪಾಯಿ ಏರಿಕೆ ಆಗಿದೆ. ನಂದಿನಿ ಉತ್ಪನ್ನಗಳ ಬೆಲೆ ಈಗ ದಿಢೀರ್ ಏರಿಕೆಯಾಗಿದ್ದು ಗ್ರಾಹಕರು ಕಂಗಾಲಾಗ್ತಿದ್ದಾರೆ. ಸಾಗಾಣಿಕೆ ಉತ್ಪಾದನೆ ವೆಚ್ಚ ಹೆಚ್ಚಾಗ್ತಿದೆ ಅಂತ ಇದೀಗ ನಂದಿನಿ ತುಪ್ಪ, ಬೆಣ್ಣೆ ಅದರ ಉತ್ಪನ್ನಗಳಲ್ಲೂ ಕೂಡ ಬೆಲೆಗಳ ಏರಿಕೆಯಾಗ್ತಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಚೇಮುಲ್ ನಿರ್ದೇಶಕ ಉಲುವಾಡಿ ಬಾಬು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 15 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು ನಂದಿನಿ ತುಪ್ಪ ಮತ್ತೆ ಏನು ಬೆಣ್ಣೆ. ಅದು ಏನು ಅದರಿಂದ 15 ರೂಪಾಯಿಯಲ್ಲಿ 10 ರೂಪಾಯಿ ನಮ್ಗೇನು ಕರ್ನಾಟಕ ಹಾಲು ಮಹಾಮಂಡಳಿ ನೇರವಾಗಿ ಒಕ್ಕೂಟಗಳು ಕೊಡ್ತಿದ್ದಾರೆ. ಅದರಿಂದ ಇವತ್ತು ಏನು ಬರ ಪರಿಸ್ಥಿತಿಯನ್ನು ನಾವು ಎದುರಿಸ್ತಿದ್ದೀವೋ ಇವತ್ತು ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ನಮ್ಮಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ಹಾಲು ತಕ್ಕಂಥ ರೈತರಿಗೆ ಮತ್ತು ಬೇರೆ ರೈತರಿಗೆ ಇವತ್ತು ಅದನ್ನು ನೇರವಾಗಿ ಇವತ್ತು ಒಕ್ಕೂಟವನ್ನು ಒಂದು ಆರ್ಥಿಕವಾಗಿ ಸಬಲ ಮಾಡಿಕೊಂಡು ಅದನ್ನು ನೇರವಾಗಿ ರೈತರಿಗೆ ಇವತ್ತು ಈ ಬರ ಪರಿಸ್ಥಿತಿಯಲ್ಲಿ ಹೆಚ್ಚಿನವಾಗಿ ಮೇವಿನ ಉತ್ಪನ್ನಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸಹಾಯ ಮಾಡಲಿಕ್ಕೆ ಇವತ್ತು ಈ ಒಂದು ಬೆಲೆ ಏರಿಕೆ ನಮಗೆ ನಾವಂತೂ ಸಮರ್ಥಿಸ್ಕೊಳ್ತೀವಿ ನಿಜವಾಗ್ಲೂ. ಯಾಕೆಂದರೆ ರೈತರ ಕಷ್ಟ ಪರಿಸ್ಥಿತಿಯನ್ನು ನಾವು ನಿವಾರಣೆ ಮಾಡಿದಾದ್ಮೇಲೆ ನಾವು ಬೇರೆ ಎಲ್ಲರನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮ್ಗೆ ಗೊತ್ತು. ಯಾಕೆಂದರೆ ಅವ್ರ ಸಮಸ್ಯೆ ಇದು. ರೈತರು ಅಂದರೆ ಇವತ್ತು ಪ್ರತಿ ದಿವಸ ಎಲ್ಲ ರಾಜ್ಯಗಳಲ್ಲಿ ಕೂಡ ಇವತ್ತು ಪ್ರತಿದಿನ ಬೆಳಗ್ಗೆ ಹಾಲು ಸಿಗಬೇಕಾದ್ರೆ ರೈತರ ಒಂದು ಕಷ್ಟ ಶ್ರಮ. ಅವರಿಗೆ ನಾವು ಒಂದು ಕನಿಷ್ಠ ಬೆಲೆ, ಕನಿಷ್ಠ ಅವ್ರಿಗೆ ಏನು ಪರ್ ಲೀಟರ್ ಕಾಸ್ಟಿಂಗ್ ಆಗ್ತಿದೆಯೋ ರೈತರಿಗೆ ಏನು ಹೊರೆ ಆಗ್ತಿದೆ ಅದನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಒಕ್ಕೂಟಗಳು ಮಾಡಬೇಕಾಗ್ತದೆ. ಇದನ್ನು ಬಹುಶಃ ನಾವೆಲ್ಲ ಕೂಡ ಸಮರ್ಥನೆ ಮಾಡ್ತೀವಿ. ಇವತ್ತು ಬಹುಶಃ ಏನು ದೊಡ್ಡ ಮಟ್ಟದಲ್ಲಿ ಏನು ಬೆಲೆ ರೇಟ್ ಆಗಿಲ್ಲ. ನಾವೇನು ಅದನ್ನೆಲ್ಲೂ ಕೂಡ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂತಾರೆ. ರೈತರಿಗೆ ನೇರವಾಗಿ ಪಾಸಾರ ಮಾಡ್ತಿರೋದ್ರಿಂದ ಇದು ನನ್ನ ಸಮರ್ಥನೆ ಇವತ್ತು ನಿಜವಾಗ್ಲೂ ಆಗಬೇಕಿತ್ತು. ಯಾಕಂದರೆ ಕರ್ನಾಟಕ ಸರ್ಕಾರ ಇವತ್ತು ಲಿಕ್ವಿಡ್ ಮಿಲ್ಕ್ ರೇಟ್ ರೇಸ್ ಮಾಡಿದ್ರೆ ನಮ್ಗೆ 50 ರೂಪಾಯಿ ಮಾಡಿದ್ರೆ ಬೇರೆ ಕಂಪನಿಗಳು ನೋಡ್ಬೋದು. ಅಮೂಲ್ ಎಲ್ಲ ಬೇರೆ ಕಂಪ್ನಿ ನಮಗಿಂತ ಜಾಸ್ತಿ ಇದೆ ರೇಟು. ಏನು ಪರ್ ಲೀಟರ್ ವೇಸ್ಟ್ ಇವತ್ತು ಗ್ರಾಹಕ ಕೊಡ್ತಕ್ಕಂಥ 50 ರೂಪಾಯಿ ಮೇಲೆ ಇದೆ. ನಾವು ಇವತ್ತು 46 ರೂಪಾಯಿ ಕೊಡ್ತಿದ್ದೀವಿ. ಆದರೆ ನಮಗೆ ಇವತ್ತು ಲಾಭದಾಯಕವಾಗಿ ನಾವೆಲ್ಲೂ ಇಲ್ಲ. ನಾವು ಇವತ್ತು ಒಕ್ಕೂಟಗಳು ಲಾಸಲ್ಲಿದೆ. ತುಂಬಿಸ್ಬೇಕಾದ್ರೆ ಇವತ್ತು ಉತ್ಪನ್ನಗಳ ಮೇಲೆ ಏನು ಇವತ್ತು ಕರ್ನಾಟಕ ಹಾಲು ಮಂಡಳಿ ಒಳ್ಳೆ ನಿರ್ಧಾರ ಅಂತ ನಾವು ಸ್ವಾಗತಿಸ್ತೀವಿ. ಇವತ್ತು ಏನು 15 ರೂಪಾಯಿ ರೇಟ್ ಜಾಸ್ತಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.